ಮತ್ತೆ ಪ್ರದೀಪ್ ಈಶ್ವರ್ ಅವರು ವೇದಿಕೆ ಬರ್ತಾರೆ ಅಂತ ಹೋಗ್ತಿರ್ತಾರೆ ಅಂತ ಕಾರ್ಯಕ್ರಮಗಳು ನಾನು ಕರೆದವ್ರಿಗೆ ಹೇಳ್ತೀನಿ ಸುಮ್ಮನೆ ಕಾರ್ಯಕ್ರಮ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅದು ಕರಿಯೋರ ಮೇಲೆ ಬಿಡುತ್ತೆ. ಅವಾಗ ತಾವು ಕೂಡ ಹಿರಿಯ ನಾಯಕರು, ಮುಖ್ಯವಾಗಿ ಶಾಸಕರಾಗಿ ಕಷ್ಟ ಗೆದ್ದಿದ್ದಾರೆ. ಇಂಥ ಸಂದರ್ಭ ನಡವಳಿಕೆ ತೋರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಬೇರೆ ಯಾರು ಕೂಡ ಇದ್ರ ಬಗ್ಗೆ ಏನಿಲ್ಲ. ಅವರ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಮಾಜಿ ಮಂತ್ರಿಗಳು ಬಂದರು, ಅವರಷ್ಟಕ್ಕೆ ಅವ್ರು ಭಾಷಣ ಮಾಡಿ ಹೋದರು. ನಾವು ಕೂಡ ಪ್ರದೀಪ್ ಈಶ್ವರ್ ಆದಮೇಲೆ ಭಾಷಣ ಮಾಡಿ ಹೋದ್ವಿ. ಯಾವುದೂ ಕೂಡ ರಾಜಕೀಯ ಮಾತಾಡಲಿಲ್ಲ. ಒಂದಾಗುತ್ತೆ ಇವರೇ, ಯಾರು ಮಾಡಿದ್ದು ಆ ಜಯಂತ್ಯೋತ್ಸವಕ್ಕೆ ಕಾರಣ ಯಾರು? ಅದು ಹೆಸರು ಹೇಳೋದು ತಪ್ಪು ಅಂತ ಹೇಳಿದ್ರೆ ನಾನೇನು ಮಾಡಲಿ? ಅದಕ್ಕೆ ಬೊಮ್ಮಾಯಿ ಹೆಸರು ಹೇಳಬಾರ್ದ? ಯಡಿಯೂರಪ್ಪನವ್ರು 3A ಇಂದ 2A ತಂದರು, ಹೆಸರು ಹೇಳಬಾರ್ದ? ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಗೌರ್ಮೆಂಟಲ್ಲಿ ಆರ್ಡರ್ ತಂದಿದ್ದು ಬೊಮ್ಮಾಯಿ ಅವ್ರ ಹೆಸರು ಹೇಳಬಾರ್ದ? ಸಂಶೋಧನಕ್ಕೆ ಒಂದು ಕೇಂದ್ರವನ್ನು ಮಾಡ್ತೀನಿ ಅಂತೇಳಿ ಹೇಳಿದ್ರು, ಅದನ್ನು ಘೋಷಣೆ ಮಾಡಿದ್ರು, ಹೆಸರು ಹೇಳಬಾರ್ದ? ಯಾಕೆ ಇವತ್ತು ಎಲ್ಲ ಸಮುದಾಯ ಇರೋದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೇ ಇದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಯಾಕೆಂದರೆ ಜನಾಂಗಕ್ಕೂ ಕೂಡ ಗೊತ್ತಿದೆ. ನೋಡಿ, ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಿಮಗೆ ವಿಡಿಯೋ ಇದೆ, ನೀವೇ ನೋಡ್ಕೊಂಡು ಅದನ್ನು ಅಸೆಸ್ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಭಾಷಣ ಮುಗಿಸೇ ಹೋಗಿದ್ದು. ಭಾಷಣ ಬಾಯ್ಕಾಟ್ ಏನು ಮಾಡಬೇಕು? 1 ಗಂಟೆ ಕೂತಿದ್ರು, ಭಾಷಣ ಮಾಡಿದ್ರು, ನನ್ನ ಪಕ್ಕದಲ್ಲೇ ಕೂತಿದ್ರು, ನನ್ನ ಹತ್ರನೇ 3/4 ಗಂಟೆ ಮಾತಾಡಿ ಹೋಗಿದ್ದಾರಲ್ಲ.